ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನಮ್ಮ ಅಂತರಂಗವನ್ನು ಪರಿಶೀಲಿಸಲು ನಮ್ಮೊಬ್ಬೊಬ್ಬರಿಗೂ ಕರೆ ನೀಡ್ತಾರೆ. ಅಲ್ಲಿರುವ ಧರ್ಮಶಾಸ್ತ್ರಿಗಳಲ್ಲಿ ಮತ್ತು ಫರಿಸಾಯರಲ್ಲಿ ಇರುವ ಆ ಕಪಟತನವನ್ನು ಯೇಸು ಎತ್ತಿ ತೋರಿಸಿ ಅವರಿಗೆ ಧಿಕ್ಕಾರ ಹೇಳ್ತಾರೆ. ಕಪಟಿಗಳೇ, ಸುಣ್ಣ ಬಳಿದ ಸಮಾಧಿಗಳೇ, ಯಾವ ರೀತಿಯಲ್ಲಿ ಒಂದು ಸಮಾಧಿಯ ಹೊರನೋಟ ಹೊಳೆಯುವ ಗ್ರನೈಟ್ ಹಾಕಿ ಶೃಂಗರಿಸಲಾಗುತ್ತಿದೆಯೋ ಅದೇ ರೀತಿ ಅವರ ಒಂದು ಆತ್ಮಿಕ ಜೀವಿತವಿತ್ತು. ಹೊರನೋಟಕ್ಕೆ ಎಲ್ಲವೂ ಚೆನ್ನಾಗಿ ಕಾಣ್ತಾ ಇತ್ತು. ಇವತ್ತು ನಮ್ಮನ್ನು ನಾವು ಪರಿಶೀಲಿಸಬೇಕು. ಇವತ್ತು ನಾವು ಕೂಡ ಆತ್ಮಿಕವಾಗಿ ಡೇಂಜರ್ ಝೋನಲ್ಲಿ ಇದ್ದೇವಾ? ಬಾಹ್ಯವಾಗಿ ನಾವು ಪ್ರಾರ್ಥನೆಗಳನ್ನು ಮಾಡ್ಬೋದು, ಸಂಪ್ರದಾಯಗಳನ್ನು ಆಚರಿಸ್ಬೋದು, ಆದರೆ ಒಳಗಡೆ ನಮ್ಮ ಪರಿಸ್ಥಿತಿ ಹೇಗಿದೆ? ಒಳಗಡೆ ಏನಾಗಿದೆ? ಸಮಾಧಿಯ ಒಳಗಡೆ ಹೇಗೆ ಒಂದು ಕೊಳೆತ ದುರ್ವಾಸನೆ ಕೊಡುವ ಎಲುಬುಗಳಿವೆಯೋ ಅದೇ ರೀತಿ ಇವತ್ತು ನಮ್ಮೊಳಗಡೆ ಇನ್ನೂ ಕೋಪ, ಮತ್ಸರ, ದ್ವೇಷ, ಜಗಳ, ವಿಗ್ರಹಾರಾಧನೆ, ಹಣದ ಅಧಿಕಾರದ ವ್ಯಾಮೋಹ, ಈ ರೀತಿ ಆತ್ಮಿಕ ಮರಣ ತುಂಬಿದ್ದರೆ ಖಂಡಿತ ಪ್ರಿಯರೇ, ನಮ್ಮನ್ನು ಇವತ್ತು ಯೇಸು ಸ್ವಾಮಿ ಖಂಡಿಸುತ್ತಾರೆ. ನಮಗೂ ಅದೇ ಹೇಳ್ತಾರೆ, ಕಪಟಿಗಳೇ, ಸುಣ್ಣ ಬಳಿದ ಸಮಾಧಿಗಳೇ. ದೇವರು ನಮ್ಮ ಅಂತರಂಗ ನೋಡ್ತಾರೆ. ಅಂತರಂಗ ಶುದ್ಧಿಯನ್ನು ನೀ ಬಯಸುತ್ತೀ. ಹೌದು ಪ್ರಿಯರೇ, ಹೊರಗಡೆ ನಾವು ಫರಿಸಾಯರಂತೆ ಧಾರ್ಮಿಕ ಆಚರಣೆಗಳನ್ನು ಮಾಡಿ ನಾವು ಸದ್ಭಕ್ತರು ಎಂದು ತೋರಿಸ್ಬೋದು, ಜನರಿಗೆ ತೋರಿಸ್ಬೋದು. ಆದರೆ ದೇವರ ಮುಂದೆ ನಾವು ನಾಟಕ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮೊಳಗಡೆ ಪ್ರೀತಿ, ದಯೆ, ನ್ಯಾಯ ನೀತಿ, ಪ್ರಾಮಾಣಿಕತೆ ಇದೆಯಾ? ಪ್ರಿಯರೇ, ಮೊದಲು ನಮ್ಮ ಒಳಗಡೆ ಇರುವ ಸಿಸ್ಟಮ್ ಬದಲಾಗಬೇಕು. ಹೊರಗಡೆ ಪ್ರಾರ್ಥನೆ, ಪುಣ್ಯಕ್ಷೇತ್ರಗಳನ್ನು ವಿಸಿಟ್ ಮಾಡೋದು, ಇದರಿಂದ ಹೊರಗಡೆ ಎಲ್ಲ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಮೊದಲು ಒಳಗಡೆ ಚೇಂಜ್ ಆದರೆ ಎಲ್ಲ ಒಳಗಡೆ ಇರುವವರು ನಮಗೆ ಹೊರಗಡೆ ಏನು ಮಾಡಬೇಕು ಮಾಡಬಾರ್ದು ಎಂದು ಹೇಳ್ತಾರೆ. ನಮ್ಮ ಹೃದಯ ದೇವರ ಆಲಯ ಆಗಬೇಕು. ಪುಣ್ಯಕ್ಷೇತ್ರ ನನ್ನ ಹೃದಯ ಆಗಬೇಕು. ನನ್ನ ಹೃದಯದಲ್ಲಿ ದೇವರು ವಾಸ ಮಾಡಬೇಕು. ನಾನು ಸರಿ ಇದ್ದೇನೆ, ನನಗೆಲ್ಲ ತಿಳಿದಿದೆ ಎಂಬ ಮನೋಭಾವನೆ ನಮ್ಮಿಂದ ಹೋಗಬೇಕು. ಆ ಪ್ರವಾದಿಗಳಿಗೆ ಅವರು ಗೌರವಿಸ್ತಾರೆ ಅಂತ ಧರ್ಮಶಾಸ್ತ್ರಿಗಳು, ಫರಿಸಾಯರು ಏನು ಹೇಳ್ತಾರೆ? ನಾವು ಸತ್ಪುರುಷರ ಸ್ಮಾರಕಗಳನ್ನು ಶೃಂಗರಿಸಿ ಅವರೆಲ್ಲ ಮಾಡ್ತಾ ಇದ್ರು. ಪೂರ್ವಜರ ಕಾಲದಲ್ಲಿ ನಾವು ಇದ್ದಿದ್ದರೆ ಪ್ರವಾದಿಗಳ ರಕ್ತಪಾತದಲ್ಲಿ ನಾವು ಭಾಗಿಗಳಾಗುತ್ತಿರಲಿಲ್ಲ ಎಂದು ಕೊಚ್ಚಿಕೊಂಡ್ರು. ಅವರು ಹಿಂದಿನ ಜನ್ರೇಷನ್ ನೋಡಿದ್ರು. ಅವರು ಇರುವ ಟೈಮಲ್ಲಿ ಅವರು ಪ್ರಾಮಾಣಿಕರಾಗಿ ನಡೆದ್ರ? ಇವತ್ತು ನಾವಿರುವ ಟೈಮಲ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡೋದು ಬೇಡ. ನಾವಿರುವ ಟೈಮಲ್ಲಿ, ನಾವಿರುವ ಸ್ಥಳಗಳಲ್ಲಿ ನಾನು ಪ್ರಾಮಾಣಿಕರಾಗಿದ್ದೇವಾ ಎಂಬುದು ನಾವು ಪರಿಶೀಲಿಸಿ ನೋಡಬೇಕು. ಪ್ರಿಯರೇ, ಇವತ್ತು ನಾವು ರಕ್ಷಣೆ ಪಡೆದಿದ್ದೇವೆ ಅಂತ ಹೇಳಿ ಅಥವಾ ಕ್ರೈಸ್ತರೆಂದು ನಾವು ಹೇಳಿ ಪ್ರಯೋಜನ ಇಲ್ಲ. ಬದಲಾಗಿ ನಮ್ಮ ಜೀವನ ಹೇಗಿದೆ? ನಾವು ಒಂದು ವೇಳೆ ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬಾಳ್ತಾ ಇದ್ದರೆ ನಾವು ಆ ಫರಿಸಾಯರಂತೆ ಕಪಟಿಗಳಾಗಿದ್ದೇವೆ, ವಂಚನೆಗೆ ಒಳಗಾಗಿದ್ದೇವೆ. ಪ್ರಿಯರೇ, ಇಂದು ನಾವು ವಂಚನೆಯಲ್ಲಿದ್ದೇವೆ, ಕಪಟತನ ನನ್ನಲ್ಲಿದೆ ಎಂದು ನಾವು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡೋಣ. ಸತ್ಯದ ಅರಿವಿಗಾಗಿ ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸೋಣ, ದೇವರ ವಾಕ್ಯವನ್ನು ಓದೋಣ. ಆಗ ಖಂಡಿತ ರಕ್ಷಣಾ ಮಾರ್ಗದಲ್ಲಿ ದೇವರನ್ನು ಮೆಚ್ಚಿಸುತ್ತಾ ಬಾಳಲು ನಮ್ಮಿಂದ ಸಾಧ್ಯ. ಆಮೇನ್. ಪ್ರೈಸ್ ದ ಲಾರ್ಡ್.